ಪುತ್ತೂರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿ ಗಣೇಶ್, ಮನೀಶ್ ಮತ್ತು ಜಾಹ್ನವಿ ಎಂಬ ವಿದ್ಯಾರ್ಥಿಗಳ ಮನೆಗಳಿಗೆ ತಾಲೂಕು ಆಡಳಿತ ಮತ್ತು ನಗರಸಭೆ ವತಿಯಿಂದ ಭೇಟಿ ನೀಡಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಮಾತನಾಡಿ, ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಮ್ಮ ತಾಲೂಕಿಗೆ ಅತಿ ಹೆಚ್ಚು ಅಂಕ ಗಳಿಸಿದ ಕೀರ್ತಿ ನಿಮಗೆ ಸಲ್ಲುತ್ತದೆ. ಟಾರ್ಗೆಟ್ 625 ಎಂಬ ಗುರಿಯನ್ನ ನಮ್ಮ ತಾಲೂಕಿನಲ್ಲಿ ಶಿಕ್ಷಕರು ಪ್ರತಿಯೊಂದು ಶಾಲೆಯಿಂದಲೂ ಸಹ ಇಬ್ಬರು ವಿದ್ಯಾರ್ಥಿಗಳಿಗೆ ವಿಶೇಷ ಬೋಧನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅದರ ಅಡಿಯಲ್ಲಿ ಗಣೇಶ್ ಅತಿ ಹೆಚ್ಚು ಅಂಕ ಪಡೆದಿದ್ದಾರೆ. ಇನ್ನು ಮುಂದೆಯೂ ಸಹ ಇದೇ ರೀತಿ ವಿದ್ಯಾಭ್ಯಾಸದಲ್ಲಿ ತೊಡಗಿಸಿಕೊಂಡು ಇನ್ನೂ ಉತ್ತಮ ಸ್ಥಾನಕ್ಕೆ ಮಕ್ಕಳು ಬೆಳೆಯಬೇಕು ಅಂತ ಆಶಿಸ್ತಾ ಶುಭ ಹಾರೈಸಿದ್ರು. ಇವತ್ತು ತಾಲೂಕು ಆಡಳಿತದಿಂದ ನಮ್ಮ ಗೌರಿಬಿದನೂರಿನಲ್ಲಿ SSLC ಟಾಪರ್ ಆದಂಥ ಗಣೇಶ್ ಅವರು 98.24% ಮಾಡಿ ನಮ್ಮ ಇಡೀ ಗೌರಿಬಿದನೂರು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಅವ್ರಿಗೆ ನಾನು ತಾಲೂಕು ಆಡಳಿತದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈಗ ಗಣೇಶ್, ನೀವು ಮುಂದೆ ದೊಡ್ಡವರಾದ ಮೇಲೆ ಏನಾಗಬೇಕು ಅಂದ್ಕೊಂಡಿದ್ದೀರಾ? ನಾನು IAS ಆಫೀಸರ್ ಆಗಿ DC ಆಗಬೇಕಂತ ಕನಸನ್ನು ಹೊತ್ಕೊಂಡಿದ್ದಾರೆ. ಇವರ ತಂದೆ ಶಿಕ್ಷಕರಾಗಿದ್ದಾರೆ, ತಾಯಿ ಗೃಹಿಣಿ ಆಗಿದ್ದಾರೆ. ತುಂಬ ಒಂದು ಕನಸನ್ನು ಇಟ್ಕೊಂಡಿದ್ದಾರೆ. ತಮ್ಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಅದೇ ಥರ ತಮ್ಮ ಸ್ಕೂಲ್ ಯಾವುದು? 25 ಅಂತ ಹೇಳಿ ನಿಮ್ಮ BO ಅವರು ಮತ್ತು ಪ್ರವೀಣ್ ಅವರು ಮತ್ತು ನಿಮ್ಮ ECO ಕೋಆರ್ಡಿನೇಟರ್ಗಳೆಲ್ಲ ಕೂಡಿ ಮಾಡಿದ್ರು. ಅದು ಯೂಸ್ ತಮ್ಗೆ ಉಪಯೋಗ ಆಯ್ತಾ? ಓಕೆ. ತಗೊಂಡಿದ್ದಾರೆ. ಯಾವ್ದೊಂದು ಸ್ಪರ್ಧೆ ಮಾಡಿದ್ರು ಅವನಿಗೆ ಕಳಿಸಿ ಕ್ವಿಜ್ಗಾಗಲಿ ಏನು ಕಳಿಸ್ತಾ ಇದ್ರು. ಎಲ್ಲದರಲ್ಲೂ ಅವ್ನು ತಗೊಂಡು ಫಸ್ಟ್ ಸ್ಥಾನ ತಗೊಂಡು ಬಂದಿದ್ದಾನೆ. ಅವ್ರಿಗೆ ಧನ್ಯವಾದಗಳು ಸರ್. ಅವ್ರ ಸ್ಕೂಲ್ ಎಲ್ಲ. ಥ್ಯಾಂಕ್ ಯು. ನಾವು HN ಲಕ್ಷ್ಮಣಣ್ಣ ಅಂತೇಳಿ ಶಿಕ್ಷಕರು. ನನ್ನ ಪುತ್ರ L ಗಣೇಶ್ ಅಂತಕ್ಕಂಥವ್ರು ಭಾಳ ಸಾಧನೆ ಮಾಡಿ ತಾಲೂಕು ಮಟ್ಟದಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಿ ಉತ್ತೀರ್ಣರಾಗಿದ್ದಾರೆ. ಮತ್ತು ಶಾಲೆಯವರು ಯಾವುದೇ ಒಂದು ಕಾನ್ಫಿಡೆನ್ಸ್ ಆಗಲಿ ಸುಖಸ್ನೇ ಆಗಲಿ ಅವನನ್ನೇ ಕಳಿಸ್ತಾ ಇದ್ರು. ಎಲ್ಲ ಕಡೆಯಲ್ಲೂ ಹೋಗಿ ಉತ್ತೀರ್ಣರಾಗಿ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನವನ್ನು ತಂದು ಆ ಒಂದು ಶಾಲೆಗೆ ಹಿರಿಮೆಯನ್ನು ಗಳಿಸಿದ್ದಾರೆ. ಆ ಒಂದು ಶಾಲೆಯವರಿಗೆ ಮತ್ತು ನಮ್ಮ BO ಸಾಹೇಬರಿಗೆ, ECO ಕೃಷ್ಣಕುಮಾರ್ ಅವರಿಗೆ ಎಲ್ಲರಿಗೂ ಈಗ ನಮ್ಮ ತಾಲೂಕಲ್ಲಿ ಸರ್ ಟಾಪರ್ ಆಗಿದೆ. 614 ಮಾರ್ಕ್ಸನ್ನು ತಗೊಂಡು ಬಹುಶಃ ನಾವು ಸಹ ನಿರೀಕ್ಷೆ ಮಾಡಿದ್ವಿ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಟಾರ್ಗೆಟ್ 625 ಅಂತ ಹೇಳ್ಬಿಟ್ಟು ಬ್ಯಾಚನ್ನು ಮಾಡಿದ್ವಿ ನಮ್ಮ ತಾಲೂಕಲ್ಲಿ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಗಮನವನ್ನು ಪ್ರತಿ ಶನಿವಾರ ಭಾನುವಾರ ತರಗತಿಗಳನ್ನು ತಗೊಂಡು ನಮ್ಮ ತಾಲೂಕಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಅಂತ ಹೇಳ್ಬಿಟ್ಟು ನಿಯೋಜನೆ ಮಾಡಿ ಒಳ್ಳೆ ಟೀಚಿಂಗ್ ಮಾಡಿದ್ವಿ. ಒಳ್ಳೆ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ತೆಗೆದಿದ್ದಾನೆ. ಇದು ಒಂದು ಸ್ವಲ್ಪ 2-3 ಮಾರ್ಕ್ಸ್ ಬರಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ದಾನೆ. ಇಲ್ಲಿ ಆದರೂ ಸಹ ತಾಲೂಕು ಟಾಪರ್ ಆಗಿದ್ದಾನೆ. ನಮಗೆ ಮತ್ತು ನಮ್ಮ ತಾಲೂಕು ಆಡಳಿತ ಮತ್ತು ನಮ್ಮ ಶಿಕ್ಷಣ ಇಲಾಖೆಯಿಂದ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಅವ್ರ ಪೇರೆಂಟ್ಸ್ಗೂ ಸಹ ಒಳ್ಳೆಯ ಶ್ರಮ ಪಡಿಸಿದ್ದಾರೆ ಮಗು ಮುಖಾಂತರವಾಗಿ. ಮತ್ತು ಟೀಚರ್ಸ್ ಎಲ್ಲರೂ ಸಹ ಒಳ್ಳೆ ಎಫರ್ಟ್ಸ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ, ವೈಯಕ್ತಿಕವಾಗಿ ತಾನು ಸಹ ಒಳ್ಳೆಯ ರೀತಿಯಲ್ಲಿ ಎಫರ್ಟ್ ಹಾಕಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ. ಇಲಾಖೆ ಪರವಾಗಿ ಧನ್ಯವಾದಗಳನ್ನ ಹೇಳಿ. ಕಂಗ್ರ್ಯಾಚುಲೇಷನ್ ಫ್ರೆಂಡ್ಸ್. ಅದಕ್ಕೆ ಅವ್ರ ತಂದೆ ತಾಯಿಗೆ ಧನ್ಯವಾದಗಳು. ಯಾಕೆಂದರೆ ನಾನು ಟೀಚರ್ ಆಗಿದ್ದಂಥಳು, ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರ್ತಕ್ಕಂಥಳು. ಈ ಥರ ಯಾವುದೋ ಒಂದು ಇದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗೆದಾಗ ನಮಗೆ ಆ ರೀತಿಯಲ್ಲಿ ಮೋಟಿವೇಶನ್ ಮಾಡಿದಾಗ ನಿಜಕ್ಕೂ ಕಾಂಪಿಟೇಟಿವ್ ಎಕ್ಸಾಮ್ ನಾವು ಅಟೆಂಡ್ ಮಾಡಬೇಕು ಅಂತ ನಾನು 8th 9th ಒಂದು ಎಕ್ಸಾಮ್ ಟಾಪರ್ ಆದಾಗ ನನಗೆ ಅನಿಸ್ತು. ಆ ಕೆಲಸ ಇವತ್ತು ನಿಮ್ಮನ್ನು ನೋಡಿ ನಾನು ಪ್ರತಿಬಿಂಬ ಅನ್ಕೋತಾ ಇದ್ದೀನಿ. ಖಂಡಿತ ನಿಮ್ಮ ಆಸೆ ಈಡೇರಲಿ. ಇದು ಇನ್ನು ಗೌರಿಬಿದನೂರಿನ ಉಳಿದ ಮಕ್ಕಳಿಗೂ ಸಹ ಆದರ್ಶ ಆಗಲಿ. ಆದರ್ಶ ಶಾಲೆಯ ಶಿಕ್ಷಕರಿಗೂ ಪೋಷಕರಿಗೂ ಹಾಗೆ ನಿನ್ನನ್ನು ಸನ್ಮಾನಿಸಿದಂತಹ ತಾಲೂಕು ಆಡಳಿತದ ತಹಶೀಲ್ದಾರ್ ಸರ್ಗೂ, ಅದಕ್ಕೆ ಕೋಚಿಂಗ್ ನೀಡಿರ್ತಕ್ಕಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಂಟೈರ್ ಟೀಮ್ಗೂ ಸಹ ನನ್ನ ಕಡೆಯಿಂದ ಧನ್ಯವಾದಗಳನ್ನ. ಮತ್ತು ವರಪ್ರಸಾದ್ ರೆಡ್ಡಿ ಸರ್ ಏನಿದ್ರು ಅವರ ಒಂದು ಇದರೊಳಗೆ ನಾವು 625 ಟಾರ್ಗೆಟ್ 625 ಅಂತ ಹೇಳ್ಬಿಟ್ಟು ಒಂದು ಎಲ್ಲ ಪ್ರತಿ ಶಾಲೆಯಿಂದ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಒಂದು ಪ್ರತಿ ಶನಿವಾರ ಭಾನುವಾರ ಕ್ಲಾಸಸ್ ಮಾಡ್ತಾ ಇದ್ವಿ. ಅಲ್ಲಿ ಗಣೇಶನ್ ನೋಡ್ತಾ ಇದ್ವಿ. ಪ್ರತಿ ಸತಿ ಡೌಟ್ಸ್ ಕೇಳೋದು, ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋದು, ಮತ್ತು ಗ್ರೂಪಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಾ ಇದ್ದೆ. ಹಾಗಾಗಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಅದೇ ನಮ್ಮ ಪ್ರಕಾರ, ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಒಂದು 5 ಮಾರ್ಕ್ಸ್ ಕಡಿಮೆ ಆಗಿದೆ. ಆದರೂ ನೋ ಪ್ರಾಬ್ಲಮ್ಮು. ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾನೆ. ಒಳ್ಳೆ ಭವಿಷ್ಯ ಇರಲಿ, ಚೆನ್ನಾಗಿ ಇನ್ನೂ ಒಳ್ಳೆ ಸಾಧನೆ ಮಾಡಲಿ ಅಂತ ನಾವು. ಓಕೆ, ಥ್ಯಾಂಕ್ ಯು. ಒಳ್ಳೆಯದ. ನಗರಸಭಾ ಆಯುಕ್ತರಾದ DM ಗೀತಾ ಮಾತನಾಡಿ, ತಾಲೂಕು ಆಡಳಿತದ ವತಿಯಿಂದ ಈ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಶ್ಲಾಘನೀಯ ಮತ್ತು ಇಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರ ಬೆನ್ನಿಗೆ ನಿಲ್ಲೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇದರ ಜೊತೆಗೆ ವಿದ್ಯಾರ್ಥಿಗಳು ಸಹ ಸರಿಯಾದ ರೀತಿಯಲ್ಲಿ ಶಿಕ್ಷಕರು ನೀಡಿದ ಮಾರ್ಗದರ್ಶನದಲ್ಲಿ ನಡಿಬೇಕು. ಆಗ ಮಾತ್ರ ಇಂತಹ ಅಂಕ ಗಳಿಸಲು ಸಾಧ್ಯ ಅಂತ ಶುಭ ಕೋರಿದ್ರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸ್ ಮೂರ್ತಿ, ಆದರ್ಶ ಶಾಲೆಯ ಮುಖ್ಯ ಶಿಕ್ಷಕಿ ವಿನುತಾ, ಶಿಕ್ಷಕರಾದ ಪ್ರವೀಣ್, ಕೃಷ್ಣಮೂರ್ತಿ ಮುಂತಾದವರು ಉಪಸ್ಥಿತರಿದ್ದರು.